ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ಬಡತನ ಹೆಚ್ಚಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೊಂದು ಪೀಠಿಕೆ ಹಾಕಿದ್ರು, ಮತ್ತೆ ಸಂಕಷ್ಟದ ದಿನಗಳು ಭಾರತಕ್ಕೆ ಎದುರಾಗುತ್ತಾ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಚಂದ್ರೇಗೌಡ ಸರ್, ನೀವು ಹೇಳಿದ್ರಿ ಆದಾಯ ಕಡಿಮೆ, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ, ಎಲ್ಲದರ ಬೆಲೆ ಜಾಸ್ತಿ ಆಗ್ಬಿಟ್ರೆ ಜೀವನ ನಡೆಸೋದು ಕಷ್ಟ ಆಗುತ್ತೆ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಅಂತ. ಈಗ ಇರುವಂಥ ಆಪ್ಷನ್ಗಳೇನು? ಈಗ ಕೇಂದ್ರದ ಕೈಯಲ್ಲೂ ಏನೂ ಇಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರಂದ್ರೆ ಅವ್ರ ಕೈಯಲ್ಲಿ ಇದ್ದಿದ್ರೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಜಾರಿ ಮಾಡ್ಬಿಡ್ತಾ ಇದ್ರು, ಬಟ್ ಇಲ್ಲ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಫೇಸ್ ಆಗ್ತಾ ಇದೆ ಜಾಗತಿಕವಾಗಿ ಅಂತ. ಈಗ ಮೇಡಮ್, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳವನ್ನು ಮಾಡಿದ್ದಾರೆ. ತೈಲೋತ್ಪನ್ನ ಸಂಸ್ಥೆಗಳ ನಷ್ಟವನ್ನು ಸರಿದೂಗಿಸೋದಕ್ಕೆ ಇವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಹೆಚ್ಚಳ ಮಾಡಿದ್ದಾರೆ. ಆದರೆ ಇದನ್ನು ಈಗ ನಮ್ಮಲ್ಲಿ ನೋಡಿ, ಸಾಕಷ್ಟು ಉದ್ಯಮಿಗಳು ಇವತ್ತು ಅವರದೇ ಆದ ಒಂದು ಎಲ್ಲ ಬೆಲೆ ಹೆಚ್ಚಳವನ್ನು ಇವತ್ತು ಮಾಡ್ಕೊಂಡಿದ್ದಾರೆ. ಆದರೆ ಈಗ ಸಾರ್ವಜನಿಕರು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳು ಕೂಡ ಜಾಸ್ತಿ ಆಗಿದೆ. ಈ ಆಹಾರ ಪದಾರ್ಥಗಳ ಹೆಚ್ಚಳವನ್ನು ಅವನು ಕೊಡಬೇಕಾದ್ರೆ, ಈಗ ಜೀವನ ಮಾಡಬೇಕಾದ್ರೆ ಅವನು ಎಲ್ಲವನ್ನು ಪರ್ಚೇಸ್ ಮಾಡಲೇಬೇಕು. ಆದರೆ ಪರ್ಚೇಸ್ ಮಾಡಬೇಕಾದ್ರೆ ಇವನ ಹತ್ರ ಹಣ ಜಾಸ್ತಿ ಇರಬೇಕು. ಈ ಕಡಿಮೆ ವೇತನವನ್ನು ತಗೊಳ್ತಕ್ಕಂಥವನಿಗೆ ಜೀವನ ಮಾಡೋದು ತುಂಬ ಪರಿಸ್ಥಿತಿ ಕಷ್ಟ. ಇಂಥದ್ರಲ್ಲಿ ಏನಾಗ್ತದೆ, ಇವತ್ತು ಲಕ್ಷಾಂತರ ಕೋಟಿ ತೆರಿಗೆ ಹಣ ಬರ್ತಾ ಇದೆ. ಆ ತೆರಿಗೆ ಹಣದಲ್ಲಿ ಈ ದುಡಿಯುವ ವರ್ಗಕ್ಕೆ, ಬಡ ಕುಟುಂಬದವರಿಗೆ ಈ ಒಂದು ಯೋಜನೆಗಳನ್ನು ಜಾರಿಗೆ ತಂದು ಅವ್ರಿಗೆ ಒಂದು ಸ್ವಲ್ಪ ಪೇಮೆಂಟನ್ನು ಹೆಚ್ಚಳ ಮಾಡಿಸೋದು ಮುಖಾಂತರ ಇವರು ಸಮಸ್ಯೆಯನ್ನು ಸಾಲ್ವ್ ಮಾಡ್ಬೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೋಡಿ, ಈಗ 1 ಲಕ್ಷ ತಗೊಳ್ಳೋರಿದ್ದಾರೆ, 2 ಲಕ್ಷ ತಗೊಳ್ಳೋರಿದ್ದಾರೆ, 3 ಲಕ್ಷ ತಗೊಳ್ಳೋರಿದ್ದಾರೆ. ಅವರೆಲ್ಲ ತೆರಿಗೆಯನ್ನು ಕಟ್ತಾ ಇದ್ದಾರೆ. ತೆರಿಗೆಯನ್ನು ಕಟ್ಟೋದ್ರಿಂದ ಏನೆಂದ್ರೆ, ಈಗ ನೋಡಿ, ಇವತ್ತು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದೀವಿ. ಈಗ ಪಾರ್ಲಿಮೆಂಟ್ ಸದಸ್ಯರು ಅಂತ ಆಯ್ಕೆ ಮಾಡಿದ್ದೀವಿ. ಪಾರ್ಲಿಮೆಂಟ್ ಸದಸ್ಯರನ್ನ ಆಯ್ಕೆ ಮಾಡಿರೋದೇನಕ್ಕೆ? ಇಲ್ಲಿ ಜನಸಾಮಾನ್ಯರ ಸ್ಥಿತಿಗತಿಗಳನ್ನು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ ನಮ್ಮ ನಾಗರಿಕರಿಗೆ ಈ ರೀತಿ ಜೀವನದ ಪರಿಸ್ಥಿತಿಗಳನ್ನು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ ಅವರು ನಮಗೆ ನ್ಯಾಯವನ್ನು ದೊರಕಿಸ್ಕೊಡೋದಕ್ಕೆ, ಇಲ್ಲಿ ಸಮತೋಲನವನ್ನು ಕಾಪಾಡೋದಕ್ಕೆ ಜನಪ್ರತಿನಿಧಿಗಳಂತ ಇವತ್ತು 15ರಿಂದ 20 ಲಕ್ಷ ಇವತ್ತು ಜನಪ್ರತಿನಿಧಿಗಳಿಗೆ ನಾವು ಪಾರ್ಲಿಮೆಂಟ್ ಸದಸ್ಯರು ಖರ್ಚು ಮಾಡ್ತಾ ಇದ್ದೀವಿ. ಆದರೆ ಒಬ್ಬ ಸಾಮಾನ್ಯ ಬಡವ ಒಂದು 20,000 ತಗೊಳ್ಳೋದಕ್ಕೆ ಇಲ್ಲ ಅಂದರೆ 20,000 ತಗೊಂಡು ಜೀವನ ಮಾಡೋದು ಯಾವ ರೀತಿ ಜೀವನ ಮಾಡ್ಬೋದು? 20 ಲಕ್ಷ ಇಲ್ಲಿ, 20,000 ಇಲ್ಲಿ ಮೇಡಮ್, ಅದರದ್ದೇ ಖರ್ಚು ವೆಚ್ಚಗಳು ಇರ್ತವೆ. ಆದರೆ ಇಲ್ಲಿ ಸಾಮಾನ್ಯ ನಮ್ಮ ಮತದಾರ ಪ್ರಜಾವೃತ್ತ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಈ ಪ್ರಭುಗಳು ಅಂತ ಹೇಳ್ತಾರೆ, ಅವರು ಮತವನ್ನು ಪಡೆಯುವಾಗ. ಆದರೆ ಪ್ರಭುಗಳ ಜೀವನ ಸ್ಥಿತಿಗತಿಗಳನ್ನು ಕೂಡ ಜನಪ್ರತಿನಿಧಿಗಳು ಯೋಚಿಸಿ ಇದಕ್ಕೆ ಯೋಜನೆ ಕೈಗೊಂಡು ಜೀವನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇದು ನಿಜವಾದಂಥ ಒಂದು ಜೀವನದ ಆಧಾರ. ಶಿವಕುಮಾರ್ ಸರ್, ಈಗ ನಾವು ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭ ಆದಾಗಿನಿಂದಲೂ ಕೂಡ ಇಲ್ಲಿ ತನಕ ಪೆಟ್ರೋಲ್ ಡೀಸೆಲ್ ದರನ ಹೆಚ್ಚಳ ಮಾಡಲಿಲ್ಲ ಕೇಂದ್ರ ಸರ್ಕಾರ ಅಂತ ನಿಭಾಯಿಸ್ಕೊಂಡು ಬಂದಿದೆ ಇಲ್ಲಿ ತನಕ ಅಂತ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಆಟೋಮೆಟಿಕ್ ಆಗಿ ಅದು ರೈಸ್ ಆಗ್ತಾ ಇದೆ ಪ್ರೈಸು, ಅದು ಅನಿವಾರ್ಯ ಕೂಡ ಹೌದು ಅಂತ. ಬಟ್ ಈಗ ಕಾಂಗ್ರೆಸ್ನವರು ಅಂದರೆ ಇದು ರಾಜಕೀಯ ಪಕ್ಕಕ್ಕಿಟ್ಟು ಅವ್ರು ಪ್ರಶ್ನೆ ಮಾಡೋದೇನಂತ ಅಂದರೆ, ಬೆಲೆ ಏರಿಕೆ ಆದಾಗ ನೀವೇ ಹೇಳಿದ್ರಿ ಅದು ಎಲ್ಲ ಚೈನ್ ಸಿಸ್ಟಮ್, ಎಲ್ಲದರ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಇದಕ್ಕೆ ಪರ್ಯಾಯ ಅಲ್ಟರ್ನೇಟ್ ವ್ಯವಸ್ಥೆಗಳು ಏನಾದರೂ ಮಾಡಬಹುದಿತ್ತ, ಏನಾದರೂ ಆಪ್ಷನ್ ಇತ್ತ ಅಥವಾ ಹೇಗೆ ಅಂತ? ಸಡನ್ ಆಗಿ ಆಲ್ಟರ್ನೇಟಿವ್ ಮಾಡಕ್ಕೆ ಬರಲ್ಲ. ಯಾಕೆಂದರೆ ಈಗ ಗ್ಯಾಸ್ ಉತ್ಪನ್ನದ ಮೇಲೆ ನಾವು ಜಾಸ್ತಿ ಕೊಡ್ತೀವಿ ಅಣ್ಣ. ಈಗ ಎಲ್ಲ ದೇಶಗಳಿಗೂ ಹಡಗಿನಲ್ಲಿ ಬರಲಿಕ್ಕೆ ಆಗಿಲ್ಲ. ಆದರೆ ನಮಗೆ ಅವರ ಲೆಕ್ಕ ಅಥವಾ ನಮ್ಮ ಪರಸ್ಪರ ದೇಶಗಳ ಜೊತೆ ಒಳ್ಳೆಯ ಒಂದು ಒಡಂಬಡಿಕೆ ಇರೋದ್ರಿಂದ ಇರಾನಿಂದ ನಮಗೆ ಈಗ ಆಲ್ರೆಡಿ ಗ್ಯಾಸ್ 2 ವರ್ಷಕ್ಕೆ ಬಂತು. ಈಗ ನಾವು ಎಲ್ಲಿವರೆಗೆ ನಮ್ಮ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರ್ತೀವೋ ಅಲ್ಲಿವರೆಗೂ ಇದು ಪರಿಸ್ಥಿತಿ. ಅದಕ್ಕೋಸ್ಕರ EV ಬೇಕು, ಎಲೆಕ್ಟ್ರಿಕಲ್ ವೆಹಿಕಲ್. ಮತ್ತೊಂದು ನಮ್ಮಲ್ಲಿ ಗ್ರೀನ್ ಎನರ್ಜಿ ಅಂದರೆ ಗ್ರೀನ್ ಅನಿಲ, ಹಸಿರು ತೈಲಗಳನ್ನು ಉತ್ಪಾದನೆ ಮಾಡೋದು. ಈ ಥರ ವ್ಯವಸ್ಥಿತವಾದ ದೂರದೃಷ್ಟಿಯಲ್ಲಿ ಇವನ್ನೆಲ್ಲ ರೆಡಿ ಮಾಡಿದ್ದು. ಎಲೆಕ್ಟ್ರಿಕಲ್ ವೆಹಿಕಲ್ ಯಾಕೆ ಬಂತು? ಇದರ ದೃಷ್ಟಿ ಇತ್ತು ನಮ್ಗೆ. ಇವತ್ತೆಲ್ಲ ನಾಳೆ ನಾವು ತೈಲದ ಮೇಲೆ ಯಾವಾಗ ಇಂಪೋರ್ಟ್ ಮಾಡ್ಕೋತೀವೋ ಅವಾಗ ಇದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಲೇ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಭಾಳ ಸಬ್ಸಿಡಿ ಕೊಟ್ಟು ಈ ದೊಡ್ಡ ದೊಡ್ಡ ಸಂಸ್ಥೆಗಳು ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡೋವಂಥ ವ್ಯವಸ್ಥೆ ಆಯಿತು. ಅದು ಲಾಂಗ್ ದೃಷ್ಟಿಯಿಂದ. ಈಗ ಸುಮಾರು ಎವ್ರಿ ಇಯರ್ ನೀವು ನೋಡ್ಬೋದು ಪರ್ಚೇಸ್ ಆಫ್ ಎಲೆಕ್ಟ್ರಿಕಲ್ ವೆಹಿಕಲ್ ಜಾಸ್ತಿ ಆಗುತ್ತೆ. ಆ ಮಟ್ಟದಲ್ಲಿ ಒಂದು ಕಾರಣದಲ್ಲಿ ಸುಧಾರಣೆ ಆಗುತ್ತೆ. ಈಗ ನಾವು ಅನಿಲ, ಈಗ ನಾವು ಗ್ಯಾಸ್ ಯೂಸ್ ಮಾಡ್ತೀವಿ, ಮತ್ತೊಂದು ಯೂಸ್ ಮಾಡ್ತೀವಿ. ಈಗ ನಮ್ಮಲ್ಲಿ ಈಗಾಗಲೇ ಭಾಳಷ್ಟು ಉದ್ಯಮಪತಿಗಳು ಆಲ್ಟರ್ನೇಟಿವ್ ಎನರ್ಜಿ ಏನು, ಬರೀ ಸೌದೆ ಹಾಕಿ ಯಾವ ಥರ ಹೊಗೆ ಬರದೆ ಯಾವ ಥರ ನಾವು ಅಡುಗೆ ಮಾಡ್ಬೋದು, ಇವೆಲ್ಲಗಳು ಈಗ ಬಂದಿದೆ. ಅದ್ರ ಡಿಮ್ಯಾಂಡು ಜಾಸ್ತಿ ಆಗಿದೆ. ಭಾಳ ಸಣ್ಣ ಭಾಳ ಕಾಸ್ಟ್ಲಿ ಏನಿಲ್ಲ. ಫಾರ್ ಎಕ್ಸಾಂಪಲ್ ಈಗ ವುಡ್ ಯೂಸ್ ಮಾಡಿ ನಾವು ಸ್ಟವ್ ಯೂಸ್ ಮಾಡ್ತಾಯಿದ್ದೀವಿ. ಅದೇಕೆಂದರೆ ಗ್ಯಾಸ್ ಥರನೇ ಬರ್ತದೆ. ಅದು ಸಿಸ್ಟಮ್ 1,000 ರೂಪಾಯಿನೆಲ್ಲ ಸಿಗುತ್ತೆ. ಈ ಥರ ವ್ಯವಸ್ಥಿತ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡಿದಾಗ ಇದರ ಎಫೆಕ್ಟ್ ಕಡಿಮೆ ಆಗ್ತಾ ಹೋದೆ. ನಾಳೆನೇ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಸುಧಾರಣೆಗಳನ್ನು ಅದನ್ನು ಅಳವಡಿಕೆ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಟೈಮ್. ಈಗ ಗ್ರೀನ್ ಎನರ್ಜಿ ನಾವು 5 ವರ್ಷಕ್ಕೆ ಮೊದಲೇ ಮಾಡಿದ್ರು. ಎಲೆಕ್ಟ್ರಿಕಲ್ ವೆಹಿಕಲ್ 5 ವರ್ಷಕ್ಕೆ ಮೊದಲೇ ನಾವು ಪ್ರಾರಂಭ ಮಾಡೋದು, ಸ್ಟಾರ್ಟ್ ಮಾಡೋದು. ಆಗ ಜನ
ಅದನ್ನು ತೊಗೊಳ್ಳೋದು ಬೇಡ ಅನ್ನೋದು ಒಂದು ಅನುಮಾನದಲ್ಲಿ ಅದನ್ನು ತೊಗೊಳ್ಬೇಕಾದ್ರೆ ಒಂದು 2-3 ವರ್ಷ ಯೋಚನೆ ಮಾಡಬೇಕಾಯ್ತು. ಯಾವಾಗ ಎಲೆಕ್ಟ್ರಿಕಲ್ ವೈರ್ ಬಂದಾಗ ಇದ್ದಕ್ಕಿದ್ದಾಗಲೇ ಬ್ಲಾಸ್ಟ್ ಆಗೋದು, ಅಥವಾ ಅದು ಬೆಂಕಿ ಹಚ್ಕೊಳ್ಳೋದು, ಕಾರಲ್ಲಿ ಮೋಟ್ರ್ ಬೈಕ್ ಸುಟ್ಟೋಗೋದು, ಎಲೆಕ್ಟ್ರಿಕಲ್ ಈ ಥರ ಎಲ್ಲ ಆಯಿತು. ಆ ವ್ಯವಸ್ಥೆಯನ್ನು ಸುಧಾರಣೆ ಪಟ್ಟು ಜನಗಳದನ್ನು ನಂಬಿ ಆ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ತೊಗೊಳೋಕೆ ಸಿಸ್ಟಮ್. ಆವಾಗ ಏನಾಗಿತ್ತು, ನಾನು ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕಾರ್ ಇದೆ ಅಂದ್ಕೊಳ್ಳಿ. ಎಲೆಕ್ಟ್ರಿಕಲ್ ಕಾರ್ ಅಂದಾಗ ನನ್ನ ಡೀಸೆಲ್ ಅಥವಾ ಪೆಟ್ರೋಲ್ ಪರ್ಚೇಸು ಕಡಿಮೆ ಆಗುತ್ತೆ. ಎಲೆಕ್ಟ್ರಿಕಲ್ ವೆಹಿಕಲ್ ನಾನು ಇದು ಮಾಡ್ತೀನಿ. ಅದೇ ಥರ ಎಲ್ಲ ರಾ ಮೆಟೀರಿಯಲ್ಗಳು ನಾವು ಉತ್ಪಾದನೆ ಮಾಡಬಹುದಾ ಮುಂದಿನ ದಿನಗಳಲ್ಲಿ? ಈಗ ನಮ್ಮಲ್ಲಿ ವ್ಯವಸಾಯದಲ್ಲಿ ವೇಸ್ಟ್ ಆಗೋ ಪರಿಸ್ಥಿತಿ, ಏನೇನೋ ವೇಸ್ಟ್ ಪ್ರಾಡಕ್ಟ್ ಇರ್ತದೆ, ಅದರಿಂದ ನಾವು ಗ್ಯಾಸ್ ತಯಾರು ಮಾಡ್ಬೋದು, ಸಗಣಿಯಿಂದ ಗ್ಯಾಸ್ ತಯಾರು ಮಾಡ್ಬೋದು. ಭಾಳಷ್ಟು ನಾವು ವೈಜ್ಞಾನಿಕವಾಗಿ ಈ ಆಲ್ಟರ್ನೇಟಿವ್ ಗ್ಯಾಸ್ ಅಥವಾ ಆಲ್ಟರ್ನೇಟಿವ್ ಅನಿಲಗಳನ್ನು ತಯಾರು ಮಾಡೋ ಇದರಲ್ಲಿ ನಾವು ದೇಶ ಮಾಡ್ತಾಯಿದ್ದೀವಿ. ಎಷ್ಟು ಮಟ್ಟಿಗೆ ನಾವು 140 ಕೋಟಿ ಜನಕ್ಕೆ ಇದನ್ನು ಸಪ್ಲೈ ಮಾಡೋಕ್ಕಾಗತ್ತೆ. ಆ ದಿಟ್ಟಿನಲ್ಲಿ ಇದೇ ವರ್ಷ ಆಗೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು 3-4 ವರ್ಷ ಬೇಕಾಗತ್ತೆ ಇದನ್ನು ಅಳವಡಿಸ್ಕೋಬೇಕಾರೆ. ಈಗ ನಾವು ಸಡನ್ನಾಗಿ ನಾವು ಗ್ಯಾಸು ನಮ್ಮ ಮನೇಲಿ ಗ್ಯಾಸ್ ಮಾಡ್ತಿದ್ದಾಗ ವುಡ್ ಯೂಸ್ ಮಾಡಿದ್ದು, ವುಡ್ ಪಲ್ಪ್ ಅಥವಾ ವುಡ್ ಪೌಡ್ರ್ ಯೂಸ್ ಮಾಡಿ ನಾವು ಗ್ಯಾಸ್ ಒಲೆ ಮಾಡೋಕ್ಕಾಗಲ್ಲ ಅಥವಾ ಅಡುಗೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಲ್ರೆಡಿ ನಾವು ವ್ಯವಸ್ಥಿತ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಅದರಿಂದ ನಾವು ಬೇರೆ ಥರದಲ್ಲಿ ಉಪಯೋಗ ಮಾಡೋಕ್ಕೆ ಬಂದಾಗ ಅದು ಇಟ್ ವಿಲ್ ಟೇಕ್ ಟೈಮ್. ಆಮೇಲೆ ಇದು ನಾವು ಪ್ರತಿ ಇಂಡಿಯಾ ದೇಶ ಮಾತ್ರ ಅಲ್ಲ, ಪ್ರತಿ ಒಂದು ದೇಶ, ಆಫ್ರಿಕಾದಲ್ಲಿ ನೈಗರ್ ಕಂಟ್ರಿನಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆ, ಆದರೆ ಎಲ್ಲ ಕಂಟ್ರಿಲೂ ಪೆಟ್ರೋಲಿಯಂ ಪ್ರಾಡಕ್ಟ್ ಇಲ್ಲ. ಏಷ್ಯನ್ ಕಂಟ್ರೀಸ್ ಎಲ್ಲ ಕಂಟ್ರಿನಲ್ಲೂ ಪೆಟ್ರೋಲಿಯಂ ಪ್ರಾಡಕ್ಟ್. ಎವ್ರಿಬಡಿ ಈ ಸಫರಿಂಗ್. ಇಂಡಿಯಾ ಒಂದೇ ಅಲ್ಲ. ಆದ್ದರಿಂದ ನಾವು ರಾಜಕೀಯವಾಗಿ ಯೋಚನೆ ಮಾಡೋ ಬದಲು ನಾವು ಅದನ್ನು ಅಳವಡಿಸ್ಕೊಂಡು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ನಾವು ಸುಧಾರಣೆಗಳನ್ನು ತರಬಹುದು, ಅಳವಡಿಸ್ಕೋಬೋದು ಅನ್ನೋ ಬಗ್ಗೆ ನಾವು ಯೋಚನೆ ಮಾಡಬೇಕು ಹೊರತು ಈಗ ನಾನು ಪ್ರಧಾನಿ ಮಂತ್ರಿನೋ ಅಥವಾ ಕಾಂಗ್ರೆಸ್ನವರ ಬೈದರೆ ನಮಗೆ ಅದರಿಂದ ರಿಲೀಫ್ ಸಿಗಲ್ಲ.